ಗದಗ್ನ ಪ್ರಸಿದ್ಧ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ಡ್ಯಾನ್ಸಿಂಗ್ ಫ್ಲೈ ಜೋಕಾಲಿ ವೇಳೆ ಏಕಾಏಕಿ ಕಳಚಿ ಬಿದ್ದಿದೆ ತೊಟ್ಟಿಲು. 10ಕ್ಕೂ ಹೆಚ್ಚು ತೊಟ್ಟಿಲುಗಳು ಕಳಚಿ ಬಿದ್ದು 8 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನ ಗದಗದ ಜಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಗದಗ ಶಹರ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಗದಗದ ತೋಂಟದಾರ್ಯ ಮಠದಲ್ಲಾಗಿರುವಂತಹ ಅವಘಡ ಇದು. 8 ಜನ ಈ ಅವಘಡದಲ್ಲಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗದಗ್ನ ತೋಂಟದಾರ್ಯ ಜಾತ್ರೆಯ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ನಡೆದು ಹೋಗಿದೆ. ಡ್ಯಾನ್ಸಿಂಗ್ ಫ್ಲೈ ಜೋಕಾಲಿ ಏಕಾಏಕಿ ತೊಟ್ಟಿಲು ಕಳಚಿ ಬಿದ್ದಿದೆ. 10ಕ್ಕೂ ಹೆಚ್ಚು ತೊಟ್ಟಿಲುಗಳು ಏಕಾಏಕಿ ಕಳಚಿ ಬಿದ್ದಿದ್ದಾವೆ. ಹೆಂಗಾಯ್ತು, ಯಾಕಾಯ್ತು, ಇದೆಲ್ಲದರ ಬಗ್ಗೆ ತನಿಖೆಯಾಗಬೇಕು. 8 ಜನ ಗಾಯಗೊಂಡಿರೋದು, 2 ಸ್ಥಿತಿ ಗಂಭೀರ ಅನ್ನುವಂತ ಮಾಹಿತಿ ಇದೆ. ನಿಜಕ್ಕೂ ಆಘಾತಕಾರಿ ಘಟನೆ ಇದು. ತೋಂಟದಾರ್ಯ ಮಠದಲ್ಲಿ ಜಾತ್ರಾ ಉತ್ಸವ. ಆ ಜಾತ್ರಾ ಉತ್ಸವದ ಸಂದರ್ಭದಲ್ಲಿ ಈ ರೀತಿ ಜನರ ಮನರಂಜನೆಗಾಗಿ ಜೈಂಟ್ ವೀಲ್ಗಳು, ತೊಟ್ಟಿಲುಗಳು ಎಲ್ಲವೂ ಕೂಡ ಆಗಮಿಸಿದ್ವು. ಜನ ಬಹಳ ಖುಷಿಯಿಂದ ಅದ್ರ ಮೇಲೆ ಹತ್ತಿದ್ದಾರೆ. ಅದ್ರ ಮೇಲೆ ಹತ್ತಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಏಕಾಏಕಿ ಸುಮಾರು 10 ತೊಟ್ಟಿಲುಗಳು ಕಳಚಿ ಬಿದ್ದಿದ್ದಾವೆ ಅನ್ನುವಂಥ ಮಾಹಿತಿ. ಒಂದಲ್ಲ ಎರಡಲ್ಲ 10. ಆ ಗಾಯಾಳುಗಳನ್ನ ಗಮನಿಸ್ತಾ ಇದ್ದೀರಿ. ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳಿದ್ದಾರೆ, ಯುವಕರಿದ್ದಾರೆ. ಏಕಾಏಕಿ ಬಿದ್ದಿದ್ರಿಂದ ಸುಮಾರು 8 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಿಮ್ಸ್ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ತಕ್ಷಣಕ್ಕೆ ಆಯ್ತು. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕುಟುಂಬದ ಸಮೇತ, ಮಕ್ಕಳ ಸಮೇತ ಆ ಜಾಗದಲ್ಲಿ ಜಾತ್ರೆಯನ್ನ ಎಂಜಾಯ್ ಮಾಡೋಕೆ ಅಂತ ಹೇಳಿ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಈ ಜೈಂಟ್ ವೀಲ್ಗಳು ಅಥವಾ ಫ್ಲೈಯಿಂಗ್ ಜೋಕಾಲಿ ಅಂತ ಯಾವುದೋ, ಅದರಲ್ಲಿ ಸುಮಾರು 10 ತೊಟ್ಟಿಲುಗಳು ಏಕಾಏಕಿ ಕಳಚಿ ಬಿದ್ದಿದ್ದಾವೆ ಅನ್ನುವಂಥ ಮಾಹಿತಿ. ಈಗ ಯಾಕೆ ಕಳಚಿ ಬಿತ್ತು ಅನ್ನೋದು ಗೊತ್ತಾಗಬೇಕು. ಅದು ತನಿಖೆಯ ಭಾಗ. ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗಿರುವಂತಹ ಮಾಹಿತಿ 8 ಜನ ಗಾಯಗೊಂಡಿದ್ದಾರೆ ಘಟನೆಯಲ್ಲಿ. ತಕ್ಷಣ ಅವರಿಗೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡುವಂತಹ ಕೆಲಸ ಮಾಡಲಾಗಿದೆ, ರಕ್ಷಣೆ ಮಾಡಲಾಗಿದೆ. 2 ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಂದು 5 ನಿಮಿಷ ತಿರುಗಿದ್ರು ಸರ್. ಒಮ್ಮಕ್ಕ ಲಗಾಟಿ ಹೊಡಿ ಬಿಡ್ತಾರ. ಅಷ್ಟು ಮಂದಿ ಬಿದ್ರು. ಅದ ಸರ್ ಆಗಿದ್ದ. ಸ್ವಲ್ಪ ಭಾಳ ಏಟ ಬೈದೈತ್ರಿ ಎಲ್ಲಾರ್ಗು. ನಾನು ಅದ್ರಾಗಿದ್ದೆ ಸರ್. ಸ್ವಲ್ಪ ಕಾಲಿಗೆ ಇಲ್ಲಿ ಸಬ್ಬಿದೆ ಸರ್, ತಲೆಗೆ ಇಲ್ಲ ಸರ್. ತೊಟ್ಲ ಸರ್ ರೌಂಡ್ ತಿರ್ಗತಿತ್ತು. ಮ್ಯಾಗ್ ತಳಗ ಹಾಕಿದ್ದು. ಫೀಡ್ ಇತ್ರಿ ಫಸ್ಟಿಗೆ. ಮ್ಯಾಗ್ ತಳಗ ಆಗತ್ತಿತ್ರಿ. ಅದು ಒಮ್ಮಕ್ಕ ಕೆಬ್ಬಣಗ್ ಬಡದ್ರಿ, ಹಿಂಗ್ ಬಿದ್ದು ಬಿಡ್ತೀರಿ ಡಬ್ಬ. ಅಷ್ಟು ಮಂದಿ ಬಿದ್ದ ಸರ್. ಅದ ತೊಟ್ಲ ಐತಲ್ಲ ಸರ್, ಲಾಕ್ ಹಾಕ್ಯಾರ್ರಿ. ಊರ ಅದು ಹೊರಗಿಂದ ಬಿದ್ದಾರ್ರಿ. ಕುಂದ್ರೆ ಸರ್ ಅವ್ರದ ತಪ್ಪ ಸರ್. ಸ್ವಲ್ಪ ಮಾತಾಡ ಬರೋ ಸ್ವಲ್ಪ ತಲೆ ಹೊಡ್ತಾ ಬಿದ್ದಿ ಸರ್. ಆಗತ್ತೆ ಸರ್. ಸ್ವಲ್ಪ ಹೊಂದೋಗ್ಬಿಡ್ತಾರೆ ಸರ್. ಹೊಂದಾಗ ಬಂದಿರ್ತಾರೆ ಸರ್. ಸತೀಶ್ ಸರ್, ಇದು ಆಗಿ ಒಂದು 1 ತಾಸು ಸಲಕ ಆಯಕ್ ಬಂತ್ರಿ. ಇದು ಇವಾಗ ಆಗಲೇ ಒಂದು ಪೇಷಂಟ್ ಮುಸ್ತಾಕ್ ಅನ್ನೋ ಹೆಸರು ಏನಾಯ್ತು ನೋಡ್ರಿ, ಅವ್ರು KMC ತಗೊಂಡ್ ಹೋಗ್ತೈತಿ. ಭಯಂಕರ ಸೀರಿಯಸ್ ಐತ್ರಿ. ಅವ್ರು ಏನು ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರು, ಪಂಪ್ ಮಾಡಿದ್ರು, ಏನು ಎಚ್ಚರ ಆಗ್ತಾ ಇಲ್ಲ. ಅಂತದ ಕಂಡೀಷನ್ ಒಳಗೆ ಅವ್ರು ಏನೈತಿ ಡೈರೆಕ್ಟ್ ಏನೈತಿ ನೋಡ್ರಿ KMCಗೆ ಒಯ್ದಾರ್ರಿ ಆ ಪೇಷಂಟಿಗೆ. ಅವ್ಗ ಏನು ಎಚ್ಚರನ ಆಗ್ತಾ ಇಲ್ಲ. ಸಮಸ್ಯೆ ಅಲ್ಲಿ ಜೋಕಾಲಿ ಒಳಗೆ ಏನಾಯ್ತು ನೋಡ್ರಿ, ಅದು ಜೋಕಾಲಿ ರೌಂಡ್ ತಿರ್ಗೋದು, ಅಲ್ಲಿ ಪೆಟ್ಟು ಬಿದ್ದು ಅದು ಅಲ್ಲಿ ಏನ್ ಸಿಸ್ಟಮ್ ಏನ್ ತಪ್ಪಾಯ್ತು ಅನ್ನೋದು ಯಾರಿಗೂ ಇನ್ನೂ ಮಟ್ಟ ಅದು ಗೊತ್ತಿಲ್ಲ. ಆದ್ರೆ ಅದು ತಪ್ಪಾಗಿದ್ದಕ್ಕೆ ಇಷ್ಟು ಮಂದಿಗೆ ಎಲ್ಲರೂ ಗಾಯಗೊಳ ಆಗ್ಯಾವ್ರಿ. ರೀ ಅದು ಬಿದ್ದಿದ್ದೈತಿ. ಅದು ಏನಾಯ್ತು ಅನ್ನೋದು ಅದು ಕನ್ಫರ್ಮ್ ನೋಡಿಲ್ಲ. ಹಿಂಗಾಗಿದ್ದಾಗ ಏನೈತಿ ನೋಡ್ರಿ, ಗಾಬರಿ ಗಟ್ಟಿ ಏನೈತಿ, ಡೈರೆಕ್ಟ್ ಏನೈತಿ ದವಾಖಾನಿಗೆ ಕರ್ಕೊಂಡ್ ಬಂದಿದ್ದೈತ್ರಿ. ನಾವು ಇಲ್ಲಿ ಬಂದಿವಿ. ಕನಿಷ್ಠ ಹೊಡೆದ್ ಬಿದ್ದಿದ್ದವ್ರು ಭಾಳ ಮಂದಿ ಹೊಡೆದ್ ಬಿದ್ದಿದ್ದೈತ್ರಿ. ಅದು ಕೆಲವೊಬ್ರು ಏನೈತ್ರಿ ಇದಕ್ಕೆ ಒಯ್ದೈತ್ರಿ, ಜರ್ಮನ್ ಹಾಸ್ಪಿಟಲ್ಗೆ ಒಯ್ದೈತ್ರಿ. ಅಲ್ಲಿ ಭಯಂಕರ ಸೀರಿಯಸ್ ಅದಾರ ಅಲ್ಲಿ ಮಂದಿನೂ. ಈ ಕೆಲವೊಬ್ರು ಇಲ್ಲ ಅದಾರ್ರಿ. ನಾವು ಇಲ್ಲಿ ಈ ಕಡೆ ಬಂದಿವಿ ನಾವು ಮಂದಿ. ಯಾಕಂದ್ರೆ ಒಂದು 15 ಮಂದಿಗೆ 15ರಿಂದ 16 ಮಂದಿ ಗಾಯ ಐತ್ರಿ. ಸ್ವಲ್ಪ ಸೈಡ್ ಇದ್ದಿದ್ದವ್ರು ಗಾಯ ಆಗ್ಯಾವ್ರಿ. ಟೋಟಲ್ ಇದ್ದಿದ್ದವ್ರು ಗಾಯ ಆಗ್ಯಾವ್ರಿ.
ತಳಗ ಎಂಡಿಗೆ ಏನಾಯ್ತು ನೋಡ್ರಿ, ನಾವು ಅಲ್ಲಿ ಹೋಗಿದ್ವಿ. ಎಂಡಿಗೆ ಅದು ಪೆಟ್ಟು ಬಿದ್ದಿದ್ದಕ್ಕೆ ನಾವು ಅಷ್ಟು ಲಕ್ಷ ಕೊಟ್ಟು ನೋಡ್ಲಿಲ್ಲ. ಅದ ಆ ಪೆಟ್ಟು ಬಿದ್ದಿದ್ದಕ್ಕೆ ಏನಾಯ್ತು, ನಾವು ಗಾಬರಿ ಕಟ್ಟ ಮಂದಿಗೆ ಗಾಡಿ ಒಳಗೆ ಬಂತು, ಗಾಡಿ ಒಳಗೆ ಹಾಕೊಂಡು ತಗೊಂಡು ಬಂದಿರು ನಾವು. ಆಗೈತ್ರಿ. ಒಂದು ಮಗುಗೆ ಏನಾಯ್ತು ನೋಡ್ರಿ, ತೆಲಿಗಿಲಿ ಪೆಟ್ಟು ಬಿದ್ದಿದ್ದೈತಿ 3 ಕಡೆ. ಅದಕ್ಕೆ ಸ್ಟಿಚ್ ಹಾಕೊಂತಾರ್ರಿ. ಆ ಮಗು ಒದ್ದಾಡ್ತಾ ಇದೆ. ಅಂತದ್ ಭಯಂಕರ ಕಷ್ಟ ಐತ್ರಿ. ದಾದಾಪೀರ್ ಭಾಷೆ ಸಾಬ್ ಕೊಟ್ಟು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ನೂರಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಂತಹ ಜಾಗ, ಅಂಥ ಜಾಗದಲ್ಲಿ ಅವಘಡ ನಡೆದು ಹೋಗಿದೆ. ಅವಘಡ ಆಕ್ಚುಲಿ ಸಂಭವಿಸಿದ ಹೇಗೆ, ಏನಾಯ್ತು, ಜೋಕಾಲಿ ಕಟ್ಟಾಗೋದಕ್ಕೆ ಏನು ಕಾರಣ, ಜೊತೆಗೆ ಒಟ್ಟಾರೆಯಾಗಿ ಗಾಯಾಳುಗಳ ಸಂಖ್ಯೆ ಎಷ್ಟು ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸುರೇಶ್? ಹೌದು ವಿದ್ಯಾಶ್ರೀ, ಏನು ಗದಗಿನ ಐತಿಹಾಸಿಕ ತೋಂಟದಾರ್ಯ ಮಠದ ಜಾತ್ರೆ ಕಳೆದ 1 ತಿಂಗಳಿಂದ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಇಲ್ಲಿ ಮನರಂಜನೆಗಾಗಿ ಈ ರೀತಿಯಾದಂತಹ ಜೋಕಾಲಿಗಳನ್ನ ಜಾತ್ರೆಯಲ್ಲಿ ಅಳವಡಿಸಿದ್ದಾರೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸಾಕಷ್ಟು ಪ್ರತಿ ವರ್ಷ ಕೂಡ ಕೋಟ್ಯಾಂತರ ರೂಪಾಯಿ ಈ ರೀತಿಯಾಗಿ ಕಾಂಟ್ರಾಕ್ಟ್ ಗುತ್ತಿಗೆಯನ್ನ ಈ ಜಾತ್ರೆಯಲ್ಲಿ ಕೊಟ್ಟಿರ್ತಾರೆ. ಬೇರೆ ಬೇರೆ ಹೊರ ರಾಜ್ಯದಿಂದ ಕೂಡ ಈ ರೀತಿಯಾಗಿ ದೊಡ್ಡ ದೊಡ್ಡ ಟೆಂಟ್ ಹಾಕಿರ್ತಾರೆ, ಅಂಗಡಿಗಳು ಬಂದಿರ್ತವೆ. ಈ ರೀತಿ ಜೋಕಾಲಿ ಬೇರೆ ಬೇರೆ ಮನರಂಜನೆ ನೀಡುವಂತ ಟೆಂಟ್ ಅನ್ನ ಹಾಕಿರ್ತಾರೆ. ಆದ್ರೆ ಇವತ್ತು ಕೂಡ ಏನು ಯಥಾಸ್ಥಿತಿ ಒಳಗೆ ಏನ್ ಜಾತ್ರೆ ನಡೀತಾ ಇತ್ತು, ಈ ಸಂದರ್ಭದಲ್ಲಿ ಏನದು ಫ್ಲೈಯಿಂಗ್ ಡ್ಯಾನ್ಸಿಂಗ್ ಫ್ಲೈ ಜೋಕಾಲಿ ಅನ್ನುವಂತ ಒಂದು ಟೆಂಟ್ ಇದು. ಈ ಇದರಲ್ಲಿ ಸುಮಾರು 30 ರಿಂದ 40 ಜನ ಜೋಕಾಲಿ ಆಡ್ತಾ ಇರ್ತಾರೆ. ಈ ತಿರುಗುವಂತ ಸಂದರ್ಭದಲ್ಲಿ ಸುಮಾರು 5 ನಿಮಿಷ ಆಗಿರುತ್ತೆ. ಅದಾದ ನಂತರ ಇದ್ದಕ್ಕಿದ್ದಂತೆ ಏನು ಈ ಒಂದು ಸುಮಾರು 10ಕ್ಕೂ ಹೆಚ್ಚು ತೊಟ್ಟಿಲುಗಳು ಕಳಚಿ ಬಿದ್ದು ಸುಮಾರು ಈಗ ಸದ್ಯಕ್ಕೆ ಇರುವಂತ ಮಾಹಿತಿ ಸುಮಾರು 19 ಜನರು ಇದರಲ್ಲಿ ಬಹಳಷ್ಟು ಗಂಭೀರ ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಸ್ಥಿತಿ ಬಹಳಷ್ಟು ಚಿಂತಾಜನಕ ಆಗಿದೆ. ಮುಸ್ತಾಕ್ ಹಳೆಮನಿ ಅಂತ ಹೇಳಿ ಅವರನ್ನ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲು ಮಾಡಿದ್ದಾರೆ. ಸ್ವಲ್ಪ ಅನ್ಕಾನ್ಸಿಯಸ್ ಇದ್ದಾರೆ ಅಂತ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಜೊತೆಗೆ ಗದಗಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಒಬ್ಬರನ್ನ ದಾಖಲು ಮಾಡಿದ್ರೆ, ಉಳಿದಂತ ಎಲ್ಲರೂ ಗಾಯಾಳುಗಳನ್ನ ಗದಗಿನ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅಲ್ಲಿ ಸಣ್ಣ ಮಕ್ಕಳು ಕೂಡ ಇರುವಂತದ್ದು. ಸಾಕಷ್ಟು ಜನರಿಗೆ ಒಳಪೆಟ್ಟಾಗಿದೆ, ತಲೆಗೆ ಗಾಯ ಆಗಿದೆ, ಕೈಕಾಲಿಗೆ ಗಾಯ ಆಗಿದೆ. ಸಾಕಷ್ಟು ಮಕ್ಕಳು ರೋಧಿಸ್ತಾ ಇದ್ದಾರೆ, ಗಾಯದಿಂದ ನರಳ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ಜಿಮ್ಸ್ ಆಸ್ಪತ್ರೆ ವೈದ್ಯರು ಎಲ್ಲಾ ರೀತಿಯಾದಂತ ಚಿಕಿತ್ಸೆಯನ್ನ ಬರದಿಂದ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಇಬ್ಬರಿಗೆ ಪರಿಸ್ಥಿತಿ ಬಹಳಷ್ಟು ಗಂಭೀರವಾಗಿರುವಂತದ್ದು. ಪ್ರಮುಖವಾಗಿ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬೇಕಂದ್ರೆ, ಆ ಜೋಕಾಲಿ ಏನಿದೆ, ಆ ಜೋಕಾಲಿ ಕೆಲವೊಂದಿಷ್ಟು ನಟ್ಟುಗಳು ಸಡ್ಲಾಗಿದ್ವು. ಅದನ್ನ ತಿರುಗುವಂತ ಸಂದರ್ಭದಲ್ಲಿ ಅಂದ್ರೆ ಏನು ರನ್ನಿಂಗ್ ಆಗ್ತಾ ಇತ್ತು, ಅಂತ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಅದನ್ನ ಟೈಟ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ. ಒಂದ್ ರೀತಿ ಇದು ಒಂದು ಮಾಲೀಕರ ಅಜಾಗರೂಕತೆನ ಈ ಒಂದು ಘಟನೆ ನಡೆದಿದೆ ಅನ್ನುವಂತ ಮಾಹಿತಿಯನ್ನ ಏನು ಜೋಕಾಲಿ ಆಡಿದಂತ ಕೆಲವರು ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಜೋಕಾಲಿ ತರಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಟ್ ಬೋಲ್ಟ್ ಅನ್ನ ಅವರು ಟೈಟ್ ಮಾಡ್ತಾ ಇದ್ರು. ಯಾಕೆ ಏನ್ ಮಾಡ್ತಾ ಇದ್ರಿ ಇಂಥ ಟೈಮಲ್ಲಿ ಕೇಳ್ತಾ ಇರ್ತಾರೆ. ಮತ್ತೆ ಜೊತೆಗೆ ಅದು ಬೇರೆ ಬೇರೆ ತರದ ಸೌಂಡ್ ಕೂಡ ಬರ್ತಾ ಇರುತ್ತೆ, ಕಟ್ ಕಟ್ ಅಂತ ಹೇಳಿ. ಈ ತರ ಬಂದಿದ್ದ ಸಂದರ್ಭದಲ್ಲಿ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ನಿಲ್ಲಿಸಿ ಅಂತ ಹೇಳಿ. ಆದ್ರೂ ಕೂಡ ಅವರು ಅದೇ ರೀತಿಯಾಗಿ ಕಂಟಿನ್ಯೂಟಿಯಾಗಿ ರನ್ನಿಂಗ್ ಮಾಡ್ತಂತ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಸುಮಾರು 5 ನಿಮಿಷ ಏನ್ ತಿರುಗ್ತಾ ಇತ್ತು. ಅಂದ್ರೆ ಕಂಡೀಷನ್ ಸರಿ ಇಲ್ಲ ಅನ್ನೋದು ಅದನ್ನ ಯಾರು ಚಲಾಯಿಸ್ತಾ ಇದ್ರು ಅವ್ರಿಗೆ ಗೊತ್ತಿತ್ತು. ಅದರ ಹೊರತಾಗಿಯೂ ಕೂಡ ಜನರ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಸುರೇಶ್. ಹೌದು ವಿದ್ಯಾಶ್ರೀ, ಪ್ರಮುಖವಾಗಿ ಏನು ಜನರು ಜೋಕಾಲಿ ಆಡದಂತ ಏನ್ ಜನರಿದ್ದಾರೆ ಅವರು ಹೇಳೋ ರೀತಿಯಲ್ಲಿ ಇದು ಮಾಲೀಕರ ಒಂದು ಅಜಾಗರೂಕತೆನೇ ಕಾರಣ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಇದರಲ್ಲಿ ಸ್ವಲ್ಪ ದೋಷ ಇದೆ ಅನ್ನುವಂಥದ್ದನ್ನ. ಅಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಇವು ಏನು ಕೈಲಿ ಅಥವಾ ಜನರು ಕೂಡ ಕೆಲಸಗಾರ ತಿರುಗಿಸುವಂತವಲ್ಲ. ಅಂದ್ರೆ ಜನರೇಟರ್ಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತವೆ, ಜನರೇಟರ್ ಮುಖಾಂತರ ಅವ್ರನ್ನ ರನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಜನರೇಟ್ ಬಂದ್ ಮಾಡಿದಾಗನೇ ಅವು ಏನು ನಿಲ್ತವೆ. ಅಂತ ಸಂದರ್ಭದಲ್ಲಿ ಇವು ಏನು ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ನಡ್ಕೊಂಡು, ಅಜಾಗರೂಕತೆಯಿಂದ ನಡ್ಕೊಂಡು ಅಲ್ಲಿ ಬರ್ತಕ್ಕಂಥ ಜನರಿಗೆ, ಜಾತ್ರೆಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಈ ರೀತಿಯಾಗಿ ಒಂದ್ ರೀತಿ ಜೀವದ ಜೊತೆಗೆ ಚೆಲ್ಲಾಟ ಆಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಜನರು ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಹಿಂದೂಪರ ಸಂಘಟನೆಗಳು ಕೂಡ ಈ ಜಾತ್ರೆಯ ವಿರುದ್ಧನೇ ಬಹಳ ವರ್ಷಗಳಿಂದ, ಬಹಳ ದಿನಗಳಿಂದ ಹೋರಾಟ ಕೂಡ ಮಾಡ್ಕೊಂತ ಬರ್ತಾ ಇದ್ದಾರೆ. ಇವತ್ತು ಕೂಡ ಏನು ಶ್ರೀರಾಮ್ ಸೈನ್ಯ ಸಂಘಟನೆ ಕಾರ್ಯಕರ್ತರು ಏನು ಮಠದ ಮುಂದೆ ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿ ಮಠದ
ಜಾತ್ರೆ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಏನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಜಾತ್ರೆ ಒಂದ್ ರೀತಿ ಕಮರ್ಷಿಯಲ್ ಆಗಿರುವಂತದ್ದು, ಹೀಗಾಗಿ ಇದ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಬೇಕು ಅನ್ನೋಂತ ಕೂಡ ಮೊದಲಿನಿಂದನೂ ಕೂಡ ಹೋರಾಟ ಮಾಡ್ಕೊಂತ ಬರ್ತಾ ಇದ್ರು. ಇವತ್ತು ಕೂಡ ಅದೇ ರೀತಿ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಲೋಪದೋಷಗಳಾಗ್ತವೆ, ಸಾಕಷ್ಟು ಕಾನೂನನ್ನ ಮೀರಿ ಜಾತ್ರೆ ನಡೀತದೆ. ಹೀಗಾಗಿ ಇದು ಸರಿಯಾದ ಕ್ರಮ ಕೈಗೊಳ್ಬೇಕು ಅನ್ನೋಂತ ಮಾತನ್ನು ಕೂಡ ಒತ್ತಾಯ ಕೂಡ ಇವತ್ತು ಸಂಘಟನೆ ಕಾರ್ಯಕರ್ತರು ಮಾಡಿದ್ದಾರೆ. ಈಗಾಗಲೇ ಏನೀಗ ಘಟನೆ ನಡೀತು, ಘಟನೆ ನಡೆದ ಬಳಿಕ ಅಲ್ಲಿ ಜಾತ್ರೆ ಕೂಡ ಸದ್ಯಕ್ಕೆ ಸ್ಥಗಿತ ಆಗಿದೆ. ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಜಾತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳು ಕೂಡ ಬಂದ್ ಆಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.